ಮೊದಲ ಭಾಗದಲ್ಲಿ ರೆಹಮಾನ್ ಡಕಾಯತ್ನ ಕೊಲೆ ಆಗಿದೆ. ಹಾಗಂತ ಇವರಿಬ್ರು ಒಬ್ಬರನ್ನೊಬ್ಬರು ಭೇಟಿಯಾಗಿ ಇರಲಿಲ್ವಾ? ಸಿನಿಮಾ ನೋಡಿದ್ರೆ ಹಾಗನ್ಸುತ್ತೆ, ಆದ್ರೆ ನಿಜವಾದ ಕಥೆ ಬೇರೆನೇ ಇದೆ. ನಿಮಗೆ ಒಂದು ವಿಷಯವನ್ನು ಹೇಳಲೇಬೇಕು. ಅದೇನೆಂದ್ರೆ, ಈತ ತನ್ನ ಸ್ವಂತ ತಾಯಿಯನ್ನೇ ಕೊಂದವನು. ಹೆಣವಾಗಿ ಸಾಯೋದಾದ್ರೆ ಜಾಕೆಟ್ ಹಾಕಿದ್ರು ಸಾಯ್ತೀನಿ, ಧೈರ್ಯವಾಗಿ ಎದುರಿಸ್ತೀನಿ ಅನ್ನೋದು ಆತನ ಫಿಲಾಸಫಿ. ಕರಾಚಿಯಲ್ಲಿ ಯಾರೇ ಇರಲಿ ಅಥವಾ ತಾಲಿಬಾನ್ ಅಡ್ಡೆ ಇರಲಿ, ಚೌಧರಿ ಗಾಡಿ ಎಂಟ್ರಿ ಆಯ್ತು ಅಂದ್ರೆ ಅಲ್ಲಿನ ಡಾನ್ಗಳ ಸಾಮ್ರಾಜ್ಯ ನಡುಗ್ತಾ ಇತ್ತು. ಪಾಕಿಸ್ತಾನವನ್ನು ಆಳ್ಬೇಕು ಅಂದ್ರೆ ಕರಾಚಿಯ ಬೆಂಬಲ ಬೇಕಿತ್ತು ಮತ್ತು ಕರಾಚಿ ಲ್ಯಾರಿಯ ಹಿಡಿತದಲ್ಲಿತ್ತು ಮತ್ತು ಲ್ಯಾರಿ ರೆಹಮಾನ್ ಡಕಾಯತ್ನ ಕಾಲಡಿಯಲ್ಲಿತ್ತು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಯೂಟ್ಯೂಬ್ ಚಾನಲ್ನ ವಿಶೇಷ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ನೀವು ಖಂಡಿತ ಇತ್ತೀಚೆಗೆ ರಿಲೀಸ್ ಆದಂಥ ಧುರಂಧರ್ ಮೂವಿನ ನೋಡಿರ್ತೀರ. ಪಾರ್ಟ್ 1 ರಿಲೀಸ್ ಆಯಿತು, ಹಿಟ್ ಆಯಿತು. ಪಾರ್ಟ್ 2 ರಿಲೀಸ್ ಆಯಿತು, ಸೂಪರ್ ಹಿಟ್ ಆಯಿತು. ಈ ಪಾರ್ಟ್ 2 ಚಿತ್ರ ಈವರೆಗೆ 900 ಕೋಟಿ ರೂಪಾಯಿ ಗಳಿಸಿದರೆ ವಿಶ್ವದಾದ್ಯಂತ 1400 ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚಿನ ಕಲೆಕ್ಷನ್ ಮಾಡಿದೆ. ಆದರೆ ಸುಮಾರು ಸಿನಿಮಾಗಳು ಈ ಥರ ಸಾವಿರ ಕೋಟಿಯ ಕಲೆಕ್ಷನ್ ಮಾಡ್ತವೆ. ಇದರಲ್ಲಿ ಏನು ಹೆಗ್ಗಳಿಕೆ ಅಂತ ನಿಮಗೆ ಅನಿಸ್ಬಹುದು. ಯಾಕೆ ಅಂದರೆ ಈ ಕಮರ್ಷಿಯಲ್ ಯಶಸ್ಸು ಮಾತ್ರ ಈ ಚಿತ್ರದ ಹೆಗ್ಗಳಿಕೆ ಅಲ್ಲ, ಬದಲಾಗಿ ಇದು ಪಾಕಿಸ್ತಾನದ ಅಂಡರ್ವರ್ಲ್ಡ್ನ ಕಟು ಸತ್ಯವನ್ನು ಮತ್ತು ಪಾಕಿಸ್ತಾನದ ಭಾರತ ವಿರೋಧಿ ಮನಸ್ಥಿತಿಯನ್ನು, ಅಲ್ಲಿನ ISI ಭೂಗತ ಲೋಕ ಮತ್ತು ರಾಜಕಾರಣದ ಪರದೆಯ ಹಿಂದಿನ ಕಥೆಯನ್ನು ಇದು ಪರದೆ ಮೇಲೆ ತಂದಿದೆ. ಒಂದೇ ಒಂದು ಉದಾಹರಣೆಯನ್ನು ನೋಡೋಣ. ಯಾಕೆಂದರೆ ತುಂಬ ಜನ ಇದು ಕೇವಲ ಕಾಲ್ಪನಿಕ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಇದರಲ್ಲಿ ಕಲ್ಪನೆ ಇದೆ, ಹೌದು, ಆದರೆ ಕಲ್ಪನೆ ಹಿಂದೆ ಸಾಕಷ್ಟು ಸತ್ಯಗಳು ಕೂಡ ಇವೆ. ಒಂದು ಉದಾಹರಣೆಗೆ, ಭಾರತದಲ್ಲಿ ಖೋಟಾ ನೋಟು ಚಲಾವಣೆಯ ಹಿಂದೆ ಪಾಕಿಸ್ತಾನದ ಕೈವಾಡ ಇತ್ತು ಅಥವಾ ಹೇಗಿತ್ತು ಅನ್ನೋದ್ರ ಬಗ್ಗೆ ಸ್ವತಃ ನಮ್ಮ ಕಾಂಗ್ರೆಸ್ ಕಾಲದ ಹಣಕಾಸು ಸಚಿವ P. ಚಿದಂಬರಂ ಅವರು ಸಂಸತ್ನಲ್ಲೇ ಮಾತಾಡಿದ್ದಾರೆ. ಅದನ್ನು ಒಂದ್ಸಲ ಕೇಳಿ. To stop the entry of currency notes into India and to stop the circulation of currency notes. Now, how do I go to the source of this currency note when it is manufactured across the border with state support? ಆದರೆ ಸ್ನೇಹಿತರೆ, ಇವತ್ತಿನ ವಿಡಿಯೋದ ಕಥೆ ಇದಲ್ಲ. ಬದಲಾಗಿ ನಾವು ಇಬ್ಬರು ಕೆಟ್ಟ ವ್ಯಕ್ತಿಗಳ ದುಶ್ಮನಿಯ ಕಥೆಯನ್ನು ಇದರಲ್ಲಿ ನೋಡ್ತಾ ಇದ್ದೀವಿ. ಅದರಲ್ಲಿ ಒಂದು ಕ್ಯಾರೆಕ್ಟರ್ ಬಂದದ್ದು ಧುರಂಧರ್ನ ಮೊದಲ ಭಾಗದಲ್ಲಿ, ಅದುವೇ ರೆಹಮಾನ್ ಡಕಾಯತ್ ಪಾತ್ರ. ಇದು ನೈಜ ಪಾತ್ರ, ನಿಮಗೆ ಗೊತ್ತಿದೆ. ಎರಡನೇ ಭಾಗದಲ್ಲಿ ಬಂದದ್ದು ಬಡೇ ಸಾಬ್ ಅನ್ನುವಂಥ ಒಂದು ಪಾತ್ರ. ಅದು ಯಾರ್ದು ಅಂದರೆ ದಾವೂದ್ ಇಬ್ರಾಹಿಂನ ಪಾತ್ರ. ಇವರಿಬ್ಬರನ್ನು ಕೂಡ ನಾವು 2 ಸಿನಿಮಾಗಳು ನೋಡಿದೀವಿ, ಆದರೆ ಒಂದೇ ಕಡೆ ನೋಡಿಲ್ಲ. ಯಾಕಂದ್ರೆ ಮೊದಲ ಭಾಗದಲ್ಲಿ ರೆಹಮಾನ್ ಡಕಾಯತ್ನ ಕೊಲೆ ಆಗಿದೆ. ಹಾಗಂತ ಇವರಿಬ್ಬರು ಒಬ್ಬರನ್ನೊಬ್ಬರು ಭೇಟಿಯಾಗಿ ಇರಲಿಲ್ವಾ? ಸಿನಿಮಾ ನೋಡಿದ್ರೆ ಹಾಗನ್ಸುತ್ತೆ, ಆದರೆ ನಿಜವಾದ ಕಥೆ ಬೇರೆನೇ ಇದೆ. ಯಾಕೆ ಅಂದರೆ ಅವರಿಬ್ಬರೂ ಕೂಡ ಬದ್ಧ ವೈರಿಗಳಾಗಿದ್ರು ಅನ್ನೋದು ಪಾಕಿಸ್ತಾನದ ಕಥಾನಕಗಳು, ಅಲ್ಲಿನ ಗಲ್ಲಿಗಳು ಹೇಳ್ತವೆ. ಈ ಇಬ್ಬರು ಬಾರ್ನ್ ಕೆಟ್ಟ ಮನುಷ್ಯರ ದ್ವೇಷದ ಕಥೆಯನ್ನು ಇವತ್ತಿನ ಎಪಿಸೋಡ್ನಲ್ಲಿ ನಾವು ಹೇಳ್ತಾ ಇದ್ದೀವಿ. ಅಂದರೆ ಇದು ಧುರಂಧರ್ನಲ್ಲಿ ತೋರಿಸಿದ ಕಥೆ. ಸ್ನೇಹಿತರೆ, ಈ ಕರಾಚಿ ಅನ್ನೋದು ಕೇವಲ ಪಾಕಿಸ್ತಾನದ ಒಂದು ನಗರ ಅಲ್ಲ, ಬದಲಾಗಿ ಅದು ಅಧೋಲೋಕದ ಅಸಲಿ ನರಕ. ಇಲ್ಲಿ ಅರಬ್ಬಿ ಸಮುದ್ರದ ಗಾಳಿ ಬೀಸೋದು ಎಷ್ಟು ನಿಜವೋ, ಪ್ರತಿ ಗಲ್ಲಿಯಲ್ಲೂ ಗುಂಡಿನ ಸದ್ದು ಕೇಳೋದು ಕೂಡ ಅಷ್ಟೇ ಸತ್ಯ. ಒಂದು ಕಡೆ ಇಡೀ ಭಾರತವನ್ನೇ ನಡುಗಿಸಿ ಮುಂಬೈ ಬಿಟ್ಟು ಬಂದು ಇಲ್ಲಿ ಅಂದರೆ ಕರಾಚಿಯಲ್ಲಿ ರಾಜಾತಿಥ್ಯ ಪಡೆದಿರುವ ಡಿ ಕಂಪನಿಯ ಸುಲ್ತಾನ್ ದಾವೂದ್ ಇಬ್ರಾಹಿಂ. ಆತನ ಹತ್ತಿರ ಇಂಟರ್ನ್ಯಾಷನಲ್ ಪ್ಲಾನ್ ಇದೆ, ಪವರ್ ಇದೆ ಮತ್ತು ಅಲ್ಲಿನ ಸರ್ಕಾರದ ಸಪೋರ್ಟ್ ಇದೆ. ಆದರೆ ಅದೇ ಸಮಯಕ್ಕೆ ಕರಾಚಿಯ ಲಿಯಾರಿ ಅನ್ನೋ ಕೊಳಚೆ ಪ್ರದೇಶದ ಗಲೀಜು ಗಲ್ಲಿಗಳಲ್ಲಿ ಬೆಳೆದು ನಿಂತಿರುವ ರೆಹಮಾನ್ ಡಕಾಯತ್ ಅನ್ನುವ ಲೋಕಲ್ ಹುಲಿ. ಇದು ನನ್ನ ಏರಿಯಾ, ಇಲ್ಲಿ ನನ್ನದೇ ಹವಾ ಅಂತ ಎದೆಯುಬ್ಬಿಸಿ ನಿಂತಾಗ ಶುರುವಾಗುತ್ತೆ ಈ ಇಬ್ಬರ ಮಧ್ಯೆ ಅಸಲಿ ಕಿತ್ತಾಟ. ಹಾಗೆ ನೋಡಿದರೆ ಇದು ಕೇವಲ ಇಬ್ಬರು ಡಾನ್ಗಳ ನಡುವಿನ ಕ್ಷುಲ್ಲಕ ಜಗಳ ಅಲ್ಲ, ಬದಲಾಗಿ ಇದು ಅರಬ್ಬಿ ಸಮುದ್ರದ ಮೇಲೆ ಯಾರು ಸುಲ್ತಾನ ಅನ್ನೋ ಅಸ್ತಿತ್ವದ ಕಾಳಗ. ಇಲ್ಲಿ ನಂಬಿಕೆ ಅನ್ನೋದು ಮರಳಿನ ಮೇಲೆ ಬರೆದ ಅಕ್ಷರದ ಥರ, ಯಾವಾಗ ಬೇಕಾದರೂ ಅಳಿಸಿ ಹೋಗ್ಬೋದು. ಇಲ್ಲಿನ ಪ್ರತಿಯೊಂದು ಡೀಲ್ನಲ್ಲೂ ಮೋಸ ಇದೆ, ಪ್ರತಿಯೊಂದು ಗುಂಡಿನ ಹಿಂದೆಯೂ ಓರ್ವ ರಾಜಕಾರಣಿಯ ಕೈವಾಡ ಇದೆ. ಈ ರಕ್ತದ ಆಟದಲ್ಲಿ ಯಾರು ಯಾರಿಗೆ ಸುಪಾರಿ ಕೊಡ್ತಾರೆ, ಯಾರು ಯಾರನ್ನ ನಡುರಸ್ತಿಯಲ್ಲಿ ಚೀಲಕ್ಕೆ ತುಂಬಿ ಎಸಿತಾರೆ ಅನ್ನೋದೇ ಈ ಕರಾಳ ಲೋಕದ ಕತೆ. ಹಾಗಾದರೆ ಇದು ಶುರುವಾಗೋದು ಎಲ್ಲಿಂದ, ಕೊನೆಯಾಗೋದು ಎಲ್ಲಿ? ಬನ್ನಿ ನೋಡೋಣ. ಚಾಪ್ಟರ್ 1, ಡಿ ಇನ್ ಪಾಕಿಸ್ತಾನ್. 1993ರ ಆ ಮಾರ್ಚ್ 12ನೇ ತಾರೀಕು ನಮ್ಮ ಮುಂಬೈ ಪಾಲಿಗೆ ಒಂದು ದಿನ ಆಗಿರಲಿಲ್ಲ, ಬದಲಾಗಿ ಅಕ್ಷರಶಃ ಒಂದು ರಕ್ತದ ಹೋಳಿಯಾಗಿತ್ತು. ಅಂದು ಭಾರತದ ಈ ಕಮರ್ಷಿಯಲ್ ರಾಜಧಾನಿಯ 12 ಕಡೆಗಳಲ್ಲಿ ಏಕಾಏಕಿ ಬಾಂಬ್ಗಳು ಸಿಡಿದಾಗ ಇಡೀ ದೇಶವೇ ತಲ್ಲಣಿಸಿ ಹೋಗಿತ್ತು. ನೂರಾರು ಅಮಾಯಕ ಜೀವಿಗಳು ಕ್ಷಣಾರ್ಧದಲ್ಲಿ ಉಸಿರು ಚೆಲ್ಲಿದ್ದು. ಈ ಭೀಕರ ಹತ್ಯಾಕಾಂಡದ ವ್ಯವಸ್ಥಿತ ಮಾರಣ ಹೋಮದ ಹಿಂದೆ ಇದ್ದದ್ದು ಬೇರೆ ಯಾರೂ ಅಲ್ಲ,
ಅದೇ ಮುಂಬಯಿಯ ಡೋಂಗ್ರಿ ಗಲ್ಲಿಗಳಲ್ಲಿ ಬೆಳೆದಿದ್ದ ಕುಖ್ಯಾತ ಪಾತಕಿ ಈಗ ಪಾಕಿಸ್ತಾನದ ನೆಲೆಸಿರುವ ದಾವೂದ್ ಇಬ್ರಾಹಿಂ. ಈ ಘಟನೆ ನಂತರ ದಾವೂದ್ ಕೇವಲ ಒಬ್ಬ ಡಾನ್ ಆಗಿ ಉಳಿಯಲಿಲ್ಲ, ಬದಲಾಗಿ ಆತ ಭಾರತದ ಪಾಲಿಗೆ ನಂಬರ್ 1 ವಿಲನ್ ಆಗಿ ಬದಲಾಗ್ತಾನೆ. ಯಾವಾಗ ಆತನಿಗೆ ಇಂಡಿಯಾದಲ್ಲಿ ನೆಲೆ ಇಲ್ಲ ಅನ್ನೋದು ಪಕ್ಕ ಆಗುತ್ತೋ ರಾತ್ರಿ ದುಬೈಗೆ ಹಾರ್ತಾನೆ. ಆದರೆ ಅಲ್ಲಿ ಕೂಡ ಆತನಿಗೆ ನೆಮ್ಮದಿ ಇರಲಿಲ್ಲ. ಆಗಲೇ ಒಂದು ಇನ್ವಿಟೇಷನ್ ಬರುತ್ತೆ. ಇನ್ವಿಟೇಷನ್ ಬಂದದ್ದು ಎಲ್ಲಿಂದ? ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISIನಿಂದ. ISI ಹೇಳಿದ್ದು ಏನು ಅಂದರೆ, ನಮ್ಮ ದೇಶಕ್ಕೆ ಬಾ, ನಿನಗೆ ರಾಜಾತಿಥ್ಯ ಕೊಡ್ತೀವಿ, ಆದರೆ ನಿನಗೆ ಗೊತ್ತಿರುವ ಆ ಅಧೋಲೋಕದ ನೆಟ್ವರ್ಕ್ ನಮಗೆ ಬೇಕು ಅಂತ ISI ಡೀಲ್ ಮಾಡ್ತು. ಅಷ್ಟೇ ಬೇಕಾಗಿತ್ತು. ದಾವೂದ್ ತನ್ನ ಇಡೀ ಸಾಮ್ರಾಜ್ಯದ ಗಂಟು ಮೂಟೆಯನ್ನು ಕಟ್ಟಿಕೊಂಡು ಕರಾಚಿಯ ಕ್ಲಿಫ್ಟನ್ ಅನ್ನೋ ಐಷಾರಾಮಿ ಏರಿಯಾಕ್ಕೆ ಶಿಫ್ಟ್ ಆಗ್ತಾನೆ. ಅಲ್ಲಿ ಅವನಿಗೆ ಸಿಕ್ಕದ್ದು ಕೇವಲ ಆಶ್ರಯ ಮಾತ್ರವಲ್ಲ, ಬದಲಾಗಿ ಅರಬ್ಬಿ ಸಮುದ್ರದ ಮೇಲಿನ ಏಕಚಕ್ರಾಧಿಪತ್ಯ. ಸ್ನೇಹಿತರೆ, ಕರಾಚಿಯ ಮಣ್ಣಿನಲ್ಲಿ ಹೀಗೆ ದಾವೂದ್ ಕಾಲಿಟ್ಟಾಗ ಅಲ್ಲಿನ ISI ಅಧಿಕಾರಿಗಳು ಆತನಿಗೆ ರೆಡ್ ಕಾರ್ಪೆಟ್ ಸ್ವಾಗತ ಕೊಡ್ತಾರೆ. ಆದರೆ ISI ಅಂದರೆ ಅದು ಕೇವಲ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಮಾತ್ರವಲ್ಲ. ಅಂದರೆ ನಮ್ಮ ರಾ ಹೇಗಿದೆಯೋ, IB ಹೇಗಿದೆಯೋ ಹಾಗೆ ಕೇವಲ ದೇಶದ ಹಿತರಕ್ಷಣೆ ಕಾಯುವ ಕೆಲಸವನ್ನು ಅದು ಮಾಡೋದಿಲ್ಲ, ಬದಲಾಗಿ ಅದು ರಾಜಕಾರಣ ಕೂಡ ಮಾಡುತ್ತೆ. ಅಂದರೆ ತನ್ನ ದೇಶ ಯಾರ ಕೈಯಲ್ಲಿ ಇರಬೇಕು, ತನ್ನ ಬೇಳೆ ಹೇಗೆ ಬೇಯಿಸ್ಕೊಳ್ಬೇಕು, ಭಾರತ ವಿರೋಧಿ ತಂತ್ರಗಳನ್ನ ಹೇಗೆ ಮಾಡಬೇಕು, ಕುತಂತ್ರಗಳನ್ನ ಹೇಗೆ ಮಾಡಬೇಕು, ಎಲ್ಲವನ್ನೂ ಮಾಡೋದೇ ISI. ಇಂಥ ISI ದಾವೂದ್ಗೆ ಕರೆದದ್ದು ಯಾಕೆ ಅಂದರೆ, ದಾವೂದ್ನ ಹತ್ರ ಹಣ ಇತ್ತು ಅಂತಲ್ಲ, ಬದಲಾಗಿ ಈಗಾಗಲೇ ಹೇಳಿರುವ ಹಾಗೆ ಭಾರತವನ್ನು ಒಳಗಿನಿಂದಲೇ ಸೀಳಬಲ್ಲದ ಅಧೋಲೋಕದ ನೆಟ್ವರ್ಕ್ ದಾವೂದ್ ಹತ್ರ ಇತ್ತು. ಹೀಗೆ ದಾವೂದ್ ಕರಾಚಿಯ ಕ್ಲಿಫ್ಟನ್ನಲ್ಲಿ ಒಂದು ಅಭೇದ್ಯ ಕೋಟೆಯನ್ನು ನಿರ್ಮಿಸ್ತಾನೆ. ಅಲ್ಲಿನ ಐಷಾರಾಮಿ ಬಂಗಲೆ ಒಳಗಡೆ ಕುಳಿತು ಸಿಗಾರ್ ಸೇತಾ ದಾವೂದ್ ತನ್ನ ಡಿ ಕಂಪನಿಯನ್ನು ಒಂದು ಕಾರ್ಪೊರೇಟ್ ಡೆತ್ ಮಷೀನ್ ಆಗಿ ಬದಲಿಸ್ತಾನೆ. ಪಾಕಿಸ್ತಾನದ ಮಿಲಿಟರಿ ಶಕ್ತಿ ಮತ್ತು ಅಲ್ಲಿನ ಪ್ರಭಾವಿ ರಾಜಕಾರಣಿಗಳನ್ನು ತನ್ನ ಹಣದ ಬಲದಿಂದ ಖರೀದಿ ಮಾಡ್ತಾನೆ ಈ ಕಟುಕ. ಕರಾಚಿ ಬಂದರಿನ ಮೇಲೆ ತನ್ನ ರಕ್ತ ಸಿಕ್ತ ಪಂಜಗಳನ್ನು ಊರ್ತಾನೆ. ಅಫ್ಘಾನಿಸ್ತಾನದಿಂದ ಬರುವ ಹೆರಾಯಿನ್ ಮತ್ತು ಶಸ್ತ್ರಾಸ್ತ್ರಗಳು ದಾವೂದ್ನ ಪ್ಲಾನ್ ಪ್ರಕಾರ ಜಗತ್ತಿನ ಮೂಲೆ ಮೂಲೆಗೆ ಸರಬರಾಜಾಗೋಕೆ ಶುರುವಾಗ್ತವೆ. ಈ ದಾವೂದ್ನ ಕ್ರೌರ್ಯ ಎಷ್ಟಿತ್ತಂದರೆ, ಆತನಿಗೆ ಸ್ವಲ್ಪ ಅನುಮಾನ ಬಂದರೂ ಸಾಕು, ತನ್ನದೇ ಆಪ್ತ ಬಂಟರನ್ನು ಕೂಡ ಕರಾಚಿಯ ಬೀದಿಗಳಲ್ಲಿ ನಾಯಿಗಳ ಥರ ಹೊಡೆದು ಸಾಯಿಸ್ತಾ ಇದ್ದ. ಆತನ ಭಯಕ್ಕೆ ಕರಾಚಿಯ ದೊಡ್ಡ ದೊಡ್ಡ ಉದ್ಯಮಿಗಳು ಕೂಡ ಬೆವರ್ತಾ ಇದ್ರು. ಆದರೆ ಈ ಐಷಾರಾಮಿ ಬಂಗಲೆಯ ಹೊರಗಡೆ ಮತ್ತೊಂದು ಬೆಂಕಿ ಹೊತ್ತುಕೊಂಡಿತ್ತು. ಆ ಬೆಂಕಿ ಬೇರೆ ಯಾರೂ ಅಲ್ಲ, ಕರಾಚಿಯ ಕೊಳಚೆ ಪ್ರದೇಶ ಲಿಯಾರಿಯ ಸುಲ್ತಾನ್ ರೆಹಮಾನ್ ಡಕಾಯಿತ್. ನೀವು ಧುರಂಧರ್ ಪಾರ್ಟ್ 1 ನೋಡಿರ್ತೀರ. ಮುಂಬೈ ಕಟುಕನ ಈ ಹಾವಳಿಯನ್ನು ನೋಡಿ ಹಲ್ಲು ಮಸಿತಾ ಇದ್ದ ಈ ರೆಹಮಾನ್ ಡಕಾಯಿತ್. ದಾವೂದ್ ಪಾಕಿಸ್ತಾನಿ ಸೇನೆಯ ಹೆಗಲ ಮೇಲೆ ಕೈ ಹಾಕಿ ಮೆರಿತಾ ಇದ್ರೆ, ರೆಹಮಾನ್ ತನ್ನ ಬಲೂಚಿ ಹುಡುಗರನ್ನ ಕಟ್ಟಿಕೊಂಡು ದಾವೂದ್ನ ಸಾಮ್ರಾಜ್ಯಕ್ಕೆ ಲಗ್ಗೆ ಇಡೋಕೆ ಪ್ಲಾನ್ ಮಾಡ್ತಾ ಇದ್ದ. ಮುಂಬೈಯನ್ನು ಸುಟ್ಟು ಬಂದಿದ್ದ ದಾವೂದ್ಗೆ ಗೊತ್ತಿರಲಿಲ್ಲ ತನ್ನ ಅಂತ್ಯದ ಅಧ್ಯಾಯ ಕರಾಚಿಯ ಈ ಗಲೀಜು ಗಲ್ಲಿಗಳಿಂದ ಶುರುವಾಗುತ್ತೆ ಅಂತ. ಶೇರೆ ಬಲೂಚ್. ಸ್ನೇಹಿತರೆ, 1976ರಲ್ಲಿ ಕರಾಚಿಯ ಲ್ಯಾರಿ ಅನ್ನೋ ಗಲೀಜು ಗಲ್ಲಿಯಲ್ಲಿ ಹಾಜಿ ದಾದಾ ಮೊಹಮ್ಮದ್ ಮಗನಾಗಿ ಹುಟ್ಟಿದವನೇ ಈ ಅಬ್ದುಲ್ ರೆಹಮಾನ್ ಅಲಿಯಾಸ್ ರೆಹಮಾನ್ ಡಕಾಯಿತ್. ತಂದೆ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡಿಕೊಂಡು ರಾಜಕೀಯದಲ್ಲಿ ಗುರುತಿಸ್ಕೊಂಡಿದ್ದ ದೊಡ್ಡ ಮನುಷ್ಯ ಆಗಿದ್ದ. ಮನೆಯಲ್ಲಿ ಹಣಕ್ಕೆ ಕೊರತೆ ಇರಲಿಲ್ಲ. ಆದರೆ ರೆಹಮಾನ್ನ ರಕ್ತದಲ್ಲೇ ಕ್ರೌರ್ಯ ಇತ್ತು ಅನಿಸುತ್ತೆ. ಯಾಕೆಂದರೆ ಕೇವಲ 13 ವರ್ಷದ ಹುಡುಗ ಸ್ಕೂಲ್ಗೆ ಹೋಗೋ ವಯಸ್ಸಲ್ಲೇ ಮೊದಲ ಬಾರಿಗೆ ಕ್ರೈಮ್ ಲೋಕಕ್ಕೆ ಕೈ ಹಾಕ್ತಾನೆ. ಆರಿಫ್ ನಾಜಿಮ್ ಅನ್ನೋ ಗ್ಯಾಂಗ್ ಸೇರಿ ಹಾದಿ ತಪ್ಪಿದ ಈ ಹುಡುಗ ನಂತರ ಹಾಜಿ ಲಾಲು ಅನ್ನೋ ರಗಡ್ ಡಾನ್ನ ಬಲಗೈ ಬಂಟನಾಗಿ ಬೆಳೆದು ನಿಲ್ತಾನೆ. 90ರ ದಶಕ ಶುರುವಾಗುವಷ್ಟರಲ್ಲಿ ಲಿಯಾರಿಯ ಗಲ್ಲಿಗಳಲ್ಲಿ ಗ್ಯಾಂಗ್ ವಾರ್ಗಳು ಕಾಡ್ಗಿಚ್ಚಿನಂತೆ ಹಬ್ತವೆ. ರೆಹಮಾನ್ನ ಕೈಯಲ್ಲಿರುವ ಗನ್ ಸದಾ ರಕ್ತಕ್ಕೆ ಹಪಹಪಿಸ್ತಾ ಇತ್ತು. ನಿಮಗೆ ಒಂದು ವಿಷಯವನ್ನು ಹೇಳಲೇಬೇಕು. ಅದೇನೆಂದರೆ, ಈತ ತನ್ನ ಸ್ವಂತ ತಾಯಿಯನ್ನೇ ಕೊಂದವನು. ರೆಹಮಾನ್ ಎಂಥ ಮೃಗ ಅನ್ನೋದಕ್ಕೆ 1995ರಲ್ಲಿ ನಡೆದ ಆ ಘಟನೆಯೇ ಸಾಕ್ಷಿ. ತನ್ನದೇ ಹೆತ್ತ ತಾಯಿ ಪೊಲೀಸರಿಗೆ ಇನ್ಫಾರ್ಮರ್ ಆಗಿದ್ದಾಳೆ, ತನ್ನ ದಂಧೆಯ ಬಗ್ಗೆ ಮಾಹಿತಿ ಕೊಡ್ತಿದ್ದಾಳೆ ಅನ್ನೋ ಒಂದು ಸಣ್ಣ ಸಂಶಯ ಆತನ ತಲೆಗೇರಿತ್ತು. ಯಾವ ಮಗನೂ ಮಾಡದಂಥ ಘೋರ ಕೃತ್ಯಕ್ಕೆ ಕೈ ಹಾಕ್ತಾನೆ. ತನ್ನನ್ನು 9 ತಿಂಗಳು ಹೊತ್ತು ಹೆತ್ತ ತಾಯಿಯನ್ನು ಪಾಯಿಂಟ್ ಬ್ಲ್ಯಾಂಕ್ ರೇಂಜ್ನಲ್ಲಿ ಗುಂಡಿಟ್ಟು ಸಾಯಿಸಿಬಿಡ್ತಾನೆ. ಹೆತ್ತವಳ ರಕ್ತ ನೆಲದ ಮೇಲೆ ಹರಿತಾ ಇದ್ರೂ ಈ ರಾಕ್ಷಸನ ಕಣ್ಣಲ್ಲಿ ಒಂದು ಹನಿ ನೀರು ಕೂಡ ಇರಲಿಲ್ಲ. ಅಂದಿನಿಂದ ಅಧೋಲೋಕಕ್ಕೆ ಒಂದು ಮೆಸೇಜ್ ಹೋಗುತ್ತೆ. ಆ ಮೆಸೇಜ್ ಏನು? ತನ್ನ ತಾಯಿಯನ್ನೇ ಬಿಡದವನು ಇನ್ನು ನಮ್ಮನ್ನ ಬಿಡ್ತಾನ ಅಂತ. ಇಡೀ ಅಂಡರ್ ವರ್ಲ್ಡ್ ರೆಹಮಾನ್ ಹೆಸರು ಕೇಳಿದ್ರೆ ನಡಗಲು ಶುರು ಮಾಡುತ್ತೆ. ಈತ ಪೊಲೀಸರು ಸುಮ್ಮನೆ ಕೂತಿರ್ಲಿಲ್ಲ. ಆಗಾಗ್ಗೆ ಅರೆಸ್ಟ್ ಮಾಡ್ತಾ ಇದ್ರು, ಜೈಲಿಗೆ ಹಾಕ್ತಾ ಇದ್ರು. ಆದರೆ ರೆಹಮಾನ್ ಪಾಲಿಗೆ ಜೈಲು ಅಂದರೆ ಅದೊಂಥರ ಗೆಸ್ಟ್ ಹೌಸ್ ಥರ.
ಪ್ರತಿ ಬಾರಿ ಜೈಲಿನಿಂದ ಪರಾರಿಯಾಗೋದು ಕೂಡ ಈತನ ಒಂದು ಫಿಲ್ಮಿ ಸ್ಟೈಲ್ನ ಸಾಹಸ ಆಗಿತ್ತು. ಇಷ್ಟೆಲ್ಲ ಮಾಡ್ತಿದ್ದವನಿಗೆ ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿಯಂತಹ ದೊಡ್ಡ ಪಕ್ಷಗಳ ಶ್ರೀರಕ್ಷೆ ಇತ್ತು. 2007ರಲ್ಲಿ ಬೆನಜೀರ್ ಭುಟ್ಟೋ ಪಾಕಿಸ್ತಾನಕ್ಕೆ ವಾಪಸ್ ಬಂದಾಗ ಆಕೆಗೆ ಭದ್ರತೆ ಕೊಟ್ಟದ್ದು ಇದೇ ರೆಹಮಾನ್ ಡಕಾಯತ್ ಮತ್ತು ಆತನ ಗ್ಯಾಂಗ್. 2008ನೇ ಇಸ್ವಿಯಲ್ಲಿ ಪೀಪಲ್ಸ್ ಅಮನ್ ಕಮಿಟಿ ಅನ್ನೋ ಹೆಸರಿನಲ್ಲಿ ಒಂದು ಸಂಘಟನೆ ಕಟ್ಟಿ ಲಿಯಾರಿಯ ಪ್ರತಿ ಅಂಗಡಿ ಪ್ರತಿ ಮನೆಗಳಿಂದ ಹಫ್ತಾ ವಸೂಲು ಮಾಡಿ ತನ್ನದೇ ಒಂದು ಪ್ಯಾರಲಲ್ ಗೌರ್ಮೆಂಟನ್ನು ನಡೆಸೋಕೆ ಶುರು ಮಾಡ್ತಾನೆ ಈ ರೆಹಮಾನ್. ಇಷ್ಟೆಲ್ಲ ಪವರ್ ಹೊಂದಿದ್ದ ರೆಹಮಾನ್ ಕಣ್ಣು ತದನಂತರ ಬಿದ್ದದ್ದು ಕರಾಚಿಯ ಬಂದರ್ನ ಮೇಲೆ. ಅಲ್ಲಿವರೆಗೂ ಆ ಬಂದರು ಮತ್ತು ಅಲ್ಲಿ ನಡೆಯುವ ಸ್ಮಗ್ಲಿಂಗ್ ದಂಧೆಯನ್ನ ದಾವೂದ್ ಇಬ್ರಾಹಿಂ ನಿಯಂತ್ರಿಸ್ತಾ ಇದ್ದ. ದಾವೂದ್ ಐಷಾರಾಮಿ ಬಂಗ್ಲೆಯಲ್ಲಿ ಕುಳಿತು ಇಂಟರ್ನ್ಯಾಷನಲ್ ಗೇಮ್ ಆಡ್ತಾ ಇದ್ರೆ ರೆಹಮಾನ್ ಗ್ರೌಂಡ್ ಲೆವೆಲಲ್ಲಿ ಕೂತು ಆತನ ಸಪ್ಲೈ ಲೈನ್ಗಳನ್ನ ಕಟ್ ಮಾಡೋಕೆ ಸ್ಕೆಚ್ ಹಾಕ್ತಾನೆ. ಹಾಗಾದ್ರೆ ಈ ದಾವೂದ್ ಇಬ್ರಾಹಿಂ ಮತ್ತು ರೆಹಮಾನ್ ಡಕಾಯತ್ನ ಮುಖಾಮುಖಿ ಆದದ್ದು ಹೇಗೆ? ಅಲ್ಲಿ ಏನಾಯಿತು ನೋಡೋಣ. ಮೀಟಿಂಗ್ ಆಫ್ ಡೇವಿಲ್ ಆ್ಯಂಡ್ ಈವಿಲ್. ಸ್ನೇಹಿತರೆ, ದಾವೂದ್ ಇಬ್ರಾಹಿಂ ಅಂದರೆ ಅದು ಕೇವಲ ಹೆಸರಲ್ಲ, ಬದಲಾಗಿ 40ಕ್ಕೂ ಹೆಚ್ಚು ದೇಶಗಳಲ್ಲಿ ಹರಡಿರುವ 20 ಲಕ್ಷ ಕೋಟಿ ರೂಪಾಯಿಗಳ ಕರಾಳ ಸಾಮ್ರಾಜ್ಯ. ಕಜಕಿಸ್ತಾನದ ವಜ್ರದ ದಂಧೆಯಿಂದ ಹಿಡಿದು ಅಂತಾರಾಷ್ಟ್ರೀಯ ಶಸ್ತ್ರಾಸ್ತ್ರಗಳ ಸ್ಮಗ್ಲಿಂಗ್ವರೆಗೆ ಆತನ ಪಂಜಾ ಚಾಚಿತ್ತು. ಕರಾಚಿಯಲ್ಲೇ ಕುಳಿತು ಇಡೀ ಜಗತ್ತನ್ನು ಆಡಿಸ್ತಿದ್ದ ದಾವೂದ್ಗೆ ಅಲ್ಲಿನ ಲೋಕಲ್ ಡಾನ್ ಆಗಿದ್ದ ರೆಹಮಾನ್ ಡಕಾಯತ್ ಅಂದರೆ ಒಂದು ಕಾಲಿನ ಧೂಳಿನಷ್ಟು ಕಿಮ್ಮತ್ತಿರಲಿಲ್ಲ. ಅದೊಂದು ದಿನ ಏನಾಗುತ್ತೆ ಅಂದರೆ ಕರಾಚಿಯ ಬೆಲೆ ಬಾಳುವ ಆಸ್ತಿಯೊಂದನ್ನು ದಾವೂದ್ನ ಕಂಪನಿ ಬಲವಂತವಾಗಿ ಕಬಳಿಸಿರುತ್ತೆ. ಆ ಆಸ್ತಿಯ ಮಾಲೀಕ ಯಾರು ಅಂದರೆ ರೆಹಮಾನ್ ಡಕಾಯತ್ನ ಆಪ್ತ ಗೆಳೆಯನಾಗಿರ್ತಾನೆ. ಈ ವಿಷಯ ತಿಳಿದ ರೆಹಮಾನ್ ದಾವೂದ್ ಬಳಿ ಸಂಧಾನಕ್ಕೆ ಹೋಗ್ತಾನೆ. ಆಗ ಈ ಮುಂಬೈ ಸುಲ್ತಾನ ರೆಹಮಾನನ್ನು ಅವಮಾನಿಸಿ ಹೊರಹಾಕ್ತಾನೆ. ನೀನ್ಯಾರೋ ಲೋಕಲ್ ಗೂಂಡ, ನನ್ನ ದಾರಿಗೆ ಅಡ್ಡ ಬಂದರೆ ನಿನ್ನನ್ನು ಮುಗಿಸ್ತೀನಿ ಅನ್ನೋ ದಾವೂದ್ನ ಅಹಂಕಾರದ ಮಾತುಗಳು ರೆಹಮಾನ್ನ ಎದೆಯಲ್ಲಿ ಸೇಡಿನ ಕಿಚ್ಚು ಹಚ್ತವೆ. ರೆಹಮಾನ್ಗೆ ಅವಮಾನ ಅಂದರೆ ಅದು ಬದ್ಲಾ ಜರೂರ್ ಹೋಗ ಅಂತಾನೆ ಅರ್ಥ. ದಾವೂದ್ ಮಾಡಿದ ಈ ಅವಮಾನಕ್ಕೆ ರೆಹಮಾನ್ ಕೊಟ್ಟ ಉತ್ತರವನ್ನು ನೋಡಿ ಇಡೀ ಅಧೋಲೋಕವೇ ಬೆಚ್ಚಿ ಬಿದ್ದಿತ್ತು. ದಾವೂದ್ನ ಪ್ರೀತಿಯ ಸಹೋದರನಾಗಿದ್ದ ನೂರಾ ಇಬ್ರಾಹಿಂನನ್ನ ರೆಹಮಾನ್ ತನ್ನ ಬಲೂಚಿ ಬಾಯ್ಸ್ ಮೂಲಕ ಅಪಹರಿಸ್ತಾನೆ. ಆ ಸಮಯದಲ್ಲಿ ರೆಹಮಾನ್ ಬಳಿ ಇದ್ದದ್ದು ಸಾಮಾನ್ಯ ಗನ್ಗಳಲ್ಲ, ಬದಲಾಗಿ RPG ಮತ್ತು LMG ಗನ್ಗಳು ಮತ್ತು ಅವುಗಳನ್ನು ಹಿಡಿದು ಸಾಯೋಕೆ ಸಿದ್ಧ ಇದ್ದ ಬಲೂಚಿ ಹೋರಾಟಗಾರರ ಪಡೆ. ಆದರೆ ಒಂದೇ ಗುಂಡಿಗೆ ಸಾಯಿಸಲಿಲ್ಲ ಈ ನೂರಾನನ್ನ. ಬದಲಾಗಿ ಲಿಯಾರಿಯ ಕತ್ತಲು ಕೋಣೆಗೆ ಈತನನ್ನು ಎಳೆತಂದ ರೆಹಮಾನ್ ಆತನಿಗೆ ಅಲ್ಲಿ ಕೊಟ್ಟ ಚಿತ್ರಹಿಂಸೆ ವರ್ಣಿಸಲು ಅಸಾಧ್ಯ. ದಾವೂದ್ ತನ್ನ ಶಕ್ತಿಯಿಂದ ಇಡೀ ಜಗತ್ತನ್ನು ಕೊಳ್ಳಬಹುದಾಗಿತ್ತು, ಆದರೆ ತನ್ನ ತಮ್ಮನನ್ನು ಉಳಿಸಿಕೊಳ್ಳಲು ಆತನಿಗೆ ಆಗಲಿಲ್ಲ. ರೆಹಮಾನ್ ಎಂಥ ಕ್ರೂರಿಯಾಗಿದ್ದ ಅಂದರೆ ನೂರಾ ಚಿತ್ರಹಿಂಸೆಯಿಂದ ಕಿರುಚಾಡ್ತಾ ಇದ್ದಾಗ ದಾವೂದ್ಗೆ ಫೋನ್ ಮಾಡಿ ಆ ಕಿರುಚಾಟವನ್ನು ಲೈವ್ ಆಗಿ ಕೇಳಿಸ್ತಾನೆ. ನೋಡು ದಾವೂದ್, ನಿನ್ನ ತಮ್ಮ ಹೇಗೆ ಸಾಯ್ತಾ ಇದ್ದಾನೆ ಅಂತ ಕೇಳಿಸ್ಕೋ, ಇದು ನನ್ನ ಏರಿಯಾ, ಇಲ್ಲಿ ನನ್ನನ್ನೇ ಅವಮಾನಿಸ್ತೀಯ ಅಂತ ಗರ್ಜನೆ ಮಾಡ್ತಾನೆ. ಇಷ್ಟಕ್ಕೆ ಬಿಡದ ಈ ನರರಾಕ್ಷಸ ರೆಹಮಾನ್ ನೂರಾನನ್ನು ಅಮಾನುಷವಾಗಿ ಕೊಂದು ಆತನ ಶವವನ್ನು ಕರಾಚಿಯ ಒಂದು ATM ಪೆಟ್ಟಿಗೆ ಮುಂದೆ ಎಸೆದು ಮಾಯವಾಗಿಬಿಡ್ತಾನೆ. ತನ್ನ ತಮ್ಮನ ಶವವನ್ನು ಹೀಗೆ ಕಂಡಾಗ ದಾವೂದ್ಗೆ ಗೊತ್ತಾಯಿತು ಈ ರೆಹಮಾನ್ ಡಕಾಯತ್ ಅನ್ನೋನು ಕೇವಲ ಲೋಕಲ್ ಗೂಂಡ ಅಲ್ಲ ಅಂತ. ಅವತ್ತೇ ನಾನು ಈ ರೆಹಮಾನನ್ನು ಮುಗಿಸ್ತೀನಿ ಅಂತ ತನ್ನ ತಮ್ಮನ ಹೆಣದ ಮೇಲೆ ಕೈ ಇಟ್ಟು ಪ್ರತಿಜ್ಞೆ ಮಾಡ್ತಾನೆ ದಾವೂದ್ ಇಬ್ರಾಹಿಂ. ಈ ಪ್ರತಿಜ್ಞೆ ಆದ ನಂತರ ದಾವೂದ್ಗೆ ಸಿಗೋದೇ ಒಂದು ಜಿನ್ ಅಂದರೆ ನೀವು ಕೇಳಿದ್ದನ್ನು ಕೊಡುವಂಥ ಒಂದು ಮಾಯಾವಿ. ಅದರ ಹೆಸರೇ ಚೌಧರಿ ಅಸ್ಲಂ. ಸಿನಿಮಾದಲ್ಲಿ ನೋಡಿರ್ತೀರಾ, ರಿಯಲ್ ಲೈಫ್ನಲ್ಲೂ ನೋಡಿ. ಈ ಚೌಧರಿ ಅಸ್ಲಂ ಸಾಧಾರಣ ಪೊಲೀಸ್ ಆಫೀಸರ್ ಆಗಿರಲಿಲ್ಲ. ಆತ ಶೂಟ್ಔಟ್ಗೆ ಹೋಗುವಾಗ ಕೂಡ ಬುಲೆಟ್ ಪ್ರೂಫ್ ಜಾಕೆಟ್ನ ಹಾಕ್ತಾ ಇರಲಿಲ್ಲ. ಕೈಯಲ್ಲಿ AK-47 ಹಿಡಿದು ಸಿಗರೆಟ್ ಸೇತಾ ನೇರವಾಗಿ ಗುಂಡಿನ ಮಳೆಗರೆಯುವ ಗ್ಯಾಂಗ್ಗಳ ಮುಂದೆ ಹೋಗಿ ನಿಲ್ತಾ ಇದ್ದ. ಹೆಣವಾಗಿ ಸಾಯೋದಾದ್ರೆ ಜಾಕೆಟ್ ಹಾಕಿದ್ರೂ ಸಾಯ್ತೀನಿ, ಧೈರ್ಯವಾಗಿ ಎದುರಿಸ್ತೀನಿ ಅನ್ನೋದು ಆತನ ಫಿಲಾಸಫಿ. ಕರಾಚಿಯಲ್ಲಿ ಯಾರೇ ಇರಲಿ ಅಥವಾ ತಾಲಿಬಾನ್ ಅಡ್ಡೆ ಇರಲಿ, ಚೌಧರಿ ಗಾಡಿ ಎಂಟ್ರಿ ಆಯಿತು ಅಂದರೆ ಅಲ್ಲಿನ ಡಾನ್ಗಳ ಸಾಮ್ರಾಜ್ಯ ನಡುಗ್ತಾ ಇತ್ತು. ಇಂಥ ಚೌಧರಿ ಅಸ್ಲಂ ಮೇಲೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 11 ಬಾರಿ ಪ್ರಾಣಾಪಾಯದ ದಾಳಿಗಳು, ಮಾರಣಾಂತಿಕ ದಾಳಿಗಳು ನಡೆದಿದ್ದು. ಒಮ್ಮೆ ಅಂತೂ ಆತನ ಮನೆಯ ಮೇಲೆ ಟ್ರಕ್ನಲ್ಲಿ ಸ್ಫೋಟಕಗಳನ್ನ ತುಂಬಿಸಿ ಅಟ್ಯಾಕ್ ಮಾಡಲಾಗಿತ್ತು. ಇಡೀ ಮನೆ ಧೂಳಿ ಪಟ ಆಗಿತ್ತು. ಆದರೆ ಚೌಧರಿ ಅಸ್ಲಂ ಪ್ರಾಣಾಪಾಯದಿಂದ ಪಾರಾಗಿ ಹೊರಬಂದು ಮಾಧ್ಯಮಗಳ ಮುಂದೆ ನಿಂತು ಹೇಳಿದ್ದು, ನನ್ನನ್ನು ಕೊಲ್ಲೋಕೆ ಆ ಉಗ್ರರಿಗೆ ಸಾಧ್ಯವಿಲ್ಲ, ನಾನು ಇವ್ರನ್ನೆಲ್ಲ ಸುಡೋವರೆಗೂ ಸಾಯಲ್ಲ. ಹೀಗೆ ಹಲವು ಬಾರಿ ಆತನ ಬಾಡಿಗಾರ್ಡ್ಗಳ ಮೇಲೆ ಕೂಡ ಗ್ರೆನೇಡ್ ಎಸೆಯಲಾಗಿತ್ತು, ಕಾರ್ ಬಾಂಬ್ ಸ್ಫೋಟಿಸಲಾಗಿತ್ತು. ಪ್ರತಿ ಬಾರಿ ಕೂಡ ಸಾವಿನ ದವಡೆಯಿಂದ ಹೊರಬಂದಿದ್ದ ಈ ಚೌಧರಿ ಅಸ್ಲಂನನ್ನ ಅಲ್ಲಿನ ಜನ ಏನಂತ ಕರೀತಿದ್ರು ಗೊತ್ತಾ? ಸಾವೇ ಬರದ ವ್ಯಕ್ತಿ ಅಂತ ಕರೀತಾ ಇದ್ರು. ಹೀಗೆ ಇರಬೇಕಾದ್ರೆ ಈ ರೆಹಮಾನ್ ಮತ್ತು ಈ ಚೌಧರಿ ಅಸ್ಲಂ ಸ್ನೇಹಿತರಾಗಿರೋಕ್ಕೊಂದು ಸಾಧ್ಯನೇ ಇಲ್ಲ. ಅವರಿಬ್ಬರ ಮಧ್ಯೆ ಒಂದು ವಾರ್ ಕೂಡ ಶುರು ಆಗಿತ್ತು. ಅದಕ್ಕೆ ಒಂದು ಚಿಂಗಾರಿ ಕಾರಣ ಆಗಿತ್ತು. ಅದು ಏನಂದ್ರೆ, ರೆಹಮಾನ್ ಲ್ಯಾರಿಯನ್ನು ತನ್ನ ಸ್ವಂತ ದೇಶದಂತೆ, ತನ್ನ ಮನೆಯಂತೆ ಆಳ್ತಾ ಇದ್ದ.
ಅಲ್ಲಿ ಪೊಲೀಸರಿಗೆ ಎಂಟ್ರಿ ಇರಲಿಲ್ಲ. ಚೌಧರಿ ಅಸ್ಲಂ ಆ ನೋ ಗೋ ಏರಿಯಾಗೆ ನುಗ್ಗಿ ರೆಹಮಾನ್ನ ಬಂಟರ್ನ ಎನ್ಕೌಂಟರ್ ಮಾಡೋಕ್ಕೆ ಶುರು ಮಾಡಿದಾಗ ರೆಹಮಾನ್ ಹಲ್ಲು ಮಸಿದ್ದ ಮತ್ತು ಒಂದೊಮ್ಮೆ ಚೌಧರಿ ಅಸ್ಲಂಗೆ ಬಹಿರಂಗವಾಗಿ ಬೆದರಿಕೆ ಹಾಕಿದ್ದ, ನಿನ್ನನ್ನು ಲ್ಯಾರಿಯ ಬೀದಿಯಲ್ಲಿ ನಾಯಿ ಥರ ಹೊಡಿತೀನಿ ಅಂತ. ಇದಕ್ಕೆ ಉತ್ತರ ನೀಡಲು ಚೌಧರಿ ಅಸ್ಲಂ ಕೂಡ ಕಾಯ್ತಾ ಇದ್ದ. ಆಗಲೇ ಚೌಧರಿ ಅಸ್ಲಂಗೆ ಕರೆ ಬರುತ್ತೆ ಕರಾಚಿ ಸಮುದ್ರದ ಅನಭಿಷಿಕ್ತ ದೊರೆ ದಾವೂದ್ ಇಬ್ರಾಹಿಂನಿಂದ. ದ ಹಂಟಿಂಗ್ ಸೀಸನ್. ಸ್ನೇಹಿತರೆ, ಹೀಗೆ ರೆಹಮಾನ್ ಡಕಾಯತ್ ತನ್ನ ಸೋದರನನ್ನು ಅಮಾನವೀಯವಾಗಿ ಕೊಂದು ಬರ್ಬರವಾಗಿ ಕೊಂದು ATM ಮುಂದೆ ಎಸೆದನ್ನು ಕಂಡು ದಾವೂದ್ ಇಬ್ರಾಹಿಂ ಸೇಡಿಂದ ಕುದಿತಾ ಇದ್ದ. ಆದರೆ ಲ್ಯಾರಿ ಒಳಗಡೆ ನುಗ್ಗಿ ರೆಹಮಾನ್ನ ಮುಗಿಸೋದು ದಾವೂದ್ನ ಡಿ ಕಂಪನಿಗೂ ಕೂಡ ಕಷ್ಟ ಆಗಿತ್ತು. ಹೀಗಾಗಿಯೇ ದಾವೂದ್ ಇಬ್ರಾಹಿಂ ತನ್ನ ಹಣಬಲವನ್ನು ಮತ್ತು ರಾಜಕೀಯ ಬಲವನ್ನು ಬಳಸಿ ಚೌಧರಿ ಅಸ್ಲಂಗೆ ಕಂಪ್ಲೀಟ್ ಫ್ರೀಡಮ್, ಸಂಪೂರ್ಣ ಸ್ವಾತಂತ್ರ್ಯ ಸಿಗೋ ಥರ ಮಾಡ್ದ. ದಾವೂದ್ಗೆ ತನ್ನ ಶತ್ರು ಸಾಯಬೇಕಿತ್ತು, ಚೌಧರಿ ಅಸ್ಲಂಗೆ ನಗರ ಅಪರಾಧ ಮುಕ್ತವಾಗಬೇಕಿತ್ತು. ಅನಧಿಕೃತವಾಗಿ ದಾವೂದ್ನ ಇನ್ಫಾರ್ಮರ್ ಜಾಲ ಮತ್ತು ಹಣದ ಶಕ್ತಿ ಚೌಧರಿ ಅಸ್ಲಂ ಬೆನ್ನ ಹಿಂದೆ ನಿಲ್ಲುತ್ತೆ. ಸೊ ಆಪರೇಷನ್ ಲ್ಯಾರಿಗೆ ಮುಹೂರ್ತ ಫಿಕ್ಸ್ ಆಗುತ್ತೆ. ಆದರೆ ರೆಹಮಾನ್ ಡಕಾಯತ್ ಸಾಮಾನ್ಯ ಗ್ಯಾಂಗ್ಸ್ಟರ್ ಆಗಿರಲ್ಲ, ಆತನ ಹತ್ರ ಸಾಕಷ್ಟು ಅತ್ಯಾಧುನಿಕ ವೆಪನ್ಗಳಿದ್ದು. ಇತ್ತ ಚೌಧರಿ ಅಸ್ಲಂ ಕೂಡ ಅಷ್ಟೇ ರಗಡ್ ಅಧಿಕಾರಿಯಾಗಿದ್ದ. ಸೊ ಅಂದಿನಿಂದ ಲಿಯಾರಿಯ ಪ್ರತಿ ಗಲ್ಲಿಯಲ್ಲೂ ರಕ್ತದ ಹೋಳಿಯೇ ನಡೆಯುತ್ತೆ. ರೆಹಮಾನ್ ಡಕಾಯತ್ ಮೇಲೆ 80ಕ್ಕೂ ಹೆಚ್ಚು ಕೇಸ್ಗಳಿರ್ತವೆ ಮತ್ತು ಆತನ ತಲೆ ಮೇಲೆ ಕೋಟ್ಯಂತರ ರೂಪಾಯಿ ಇನಾಮ್ ಇಡಲಾಗಿರುತ್ತೆ. ಚೌಧರಿ ಅಸ್ಲಂ ನೇತೃತ್ವದ ಟೀಮ್ ಲಿಯಾರಿಯನ್ನ ಸುತ್ತುವರಿದಾಗ ರೆಹಮಾನ್ ತನ್ನ ಬಲೂಚ್ ಪಡೆಗಳೊಂದಿಗೆ ಸೇನಾ ಯುದ್ಧದಂತೆ ತನ್ನ ರೆಸಿಸ್ಟೆನ್ಸ್ ತೋರಿಸ್ತಾನೆ. ಆದರೆ ದಾವೂದ್ ಕಡೆಯಿಂದ ಸಿಕ್ಕ ಮಾಹಿತಿಯ ಮೂಲಕ ಚೌಧರಿಗೆ ರೆಹಮಾನ್ನ ಪ್ರತಿ ಅಡಗುತಾಣವನ್ನು ಪತ್ತೆ ಹಚ್ಚಲು ಸುಲಭವಾಗುತ್ತೆ. ಸ್ನೇಹಿತರೆ, ಅದು 2009ರ ಆಗಸ್ಟ್ 9ನೇ ತಾರೀಕಿನ ಮಧ್ಯರಾತ್ರಿ ಕರಾಚಿಯ ಸ್ಟೀಲ್ ಟೌನ್ ಪ್ರದೇಶದಲ್ಲಿ ರೆಹಮಾನ್ ಡಕಾಯತ್ ತನ್ನ 3 ಸಹಚರರೊಂದಿಗೆ ಕಾರ್ನಲ್ಲಿ ಹೋಗ್ತಾ ಇದ್ದಾನೆ ಅನ್ನೋ ಪಕ್ಕಾ ಇನ್ಫಾರ್ಮೇಷನ್ ಚೌಧರಿ ಅಸ್ಲಂಗೆ ಸಿಗುತ್ತೆ. ಪೊಲೀಸರು ಕಾರ್ನ ಅಡ್ಡಗಟ್ಟಿದಾಗ ಶರಣಾಗೋ ಬದಲು ರೆಹಮಾನ್ ಗುಂಡಿನ ಮಳೆಗರಿತಾನೆ. ಅತ್ತ ಕಡೆಯಿಂದ ಚೌಧರಿ ಅಸ್ಲಂನ AK-47ಗಳು ಗರ್ಜಿಸ್ತವೆ. ಸುಮಾರು ಹೊತ್ತು ನಡೆದ ಈ ಭೀಕರ ಶೂಟೌಟ್ನಲ್ಲಿ ರೆಹಮಾನ್ ಡಕಾಯತ್ ಮತ್ತು ಆತನ 3 ಸಹಚರರು ಹೆಣವಾಗಿ ಬೀಳ್ತಾರೆ. ಹೀಗೆ ತನ್ನ ತಾಯಿಯನ್ನೇ ಕೊಂದಿದ್ದ ಈ ಮಹಾಕ್ರೂರಿಯ ಅಂತ್ಯ ರಸ್ತೆ ಮಧ್ಯದಲ್ಲಿ ಆಯಿತು. ಚೌಧರಿ ಅಸ್ಲಂ ಹತ್ತಿರ ಹೋಗಿ ರೆಹಮಾನ್ ಸತ್ತದ್ದನ್ನು ಖಚಿತಪಡಿಸ್ಕೊಳ್ತಾನೆ. ಅದಾದ ನಂತರವೇ ಕರಾಚಿ ಸಮಾಧಾನದ ನಿಟ್ಟುಸಿರು ಬಿಡುತ್ತೆ. ಪಾಕಿಸ್ತಾನದ ನ್ಯೂಸ್ ಚಾನೆಲ್ಗಳಲ್ಲಿ ಒಂದೇ ಬ್ರೇಕಿಂಗ್ ನ್ಯೂಸ್, ಅದುವೇ ದಶಕಗಳ ಕಾಲ ಲ್ಯಾರಿಯ ನರಗಳನ್ನು ತನ್ನ ಕಪಿಮುಷ್ಟಿಯಲ್ಲಿ ಹಿಡಿದುಕೊಂಡಿದ್ದ ರೆಹಮಾನ್ ಡಕಾಯತ್ನ ಭೀಕರ ಸಾವಿನ ಸುದ್ದಿ. ಇದು ಯಾಕೆ ಅಷ್ಟೊಂದು ಮಹತ್ವದ ವಿಷಯ ಆಗಿತ್ತು ಅಂದರೆ, ಅವತ್ತು ಪಾಕಿಸ್ತಾನವನ್ನು ಆಳಬೇಕು ಅಂದರೆ ಕರಾಚಿಯ ಬೆಂಬಲ ಬೇಕಿತ್ತು ಮತ್ತು ಕರಾಚಿ ಲ್ಯಾರಿಯ ಹಿಡಿತದಲ್ಲಿತ್ತು ಮತ್ತು ಲ್ಯಾರಿ ರೆಹಮಾನ್ ಡಕಾಯತ್ನ ಕಾಲಡಿಯಲ್ಲಿ ಇತ್ತು. ಹೀಗಾಗಿ ಅಂದಿನ ಪಾಕಿಸ್ತಾನದ ಆಟ ಸೆಟ್ ಮಾಡ್ತಾ ಇದ್ದದ್ದು ಇದೇ ರೆಹಮಾನ್ ಡಕಾಯತ್. ಕೊನೆಗೂ ಈ ಬಲೂಚಿಯ ಅಂತ್ಯ ನಡುರಸ್ತಿಯಲ್ಲಿ ಆಗಿತ್ತು. ಆದರೆ ಇದು ಕೇವಲ 2 ಶಕ್ತಿಶಾಲಿ ಡಾನ್ಗಳ ಒಳಜಗಳ ಆಗಿರಲಿಲ್ಲ, ಬದಲಾಗಿ ಇದು ಪಾಕಿಸ್ತಾನದ ಭವಿಷ್ಯವನ್ನು ಇತ್ಯರ್ಥ ಮಾಡುವ ಅಂತಿಮ ಘಟ್ಟ ಆಗಿತ್ತು. ಅವತ್ತು ರೆಹಮಾನ್ನ ಈ ಅಂತ್ಯ ಕರಾಚಿಯಲ್ಲಿ ಹೊಸ ಅಧ್ಯಾಯವನ್ನು ಹುಟ್ಟುಹಾಕಿತ್ತು. ಕರಾಚಿ ಮಾತ್ರ ಹಿಂದೆ ಎಂದೂ ಕಾಣದ, ಮುಂದೆ ಎಂದೂ ಕಾಣಬಾರದಂಥ ನರರಾಕ್ಷಸನ ಅಂತ್ಯವನ್ನು ಕಂಡಿತ್ತು. ಸ್ನೇಹಿತರೆ, ಈ ಧುರಂಧರ ಅನ್ನೋ ಮೂವಿ ಕೇವಲ ಹಮ್ಜಾ ಅನ್ನೋ ದೇಶಭಕ್ತನ ಸುತ್ತುವ ಕಥೆ ಅಂತ ಅನ್ಕೋಬೇಡಿ. ಸಿನಿಮಾದಲ್ಲಿ ಹೇಳಲಾಗದ ಎಷ್ಟೋ ವಿಚಾರಗಳು ಈ ನಿಜ ಕಥೆಯಲ್ಲಿವೆ. ಅದರಲ್ಲಿ ಒಂದು ಕಥೆ ಈ ಇಬ್ಬರು ಭೂಗತ ದೊರೆಗಳ ಕಾದಾಟದ ಕಥೆ. ಸ್ನೇಹಿತರೆ, ದಾವೂದ್ ಇಬ್ರಾಹಿಂ ವರ್ಸಸ್ ರೆಹಮಾನ್ ಡಕಾಯತ್ನ ಈ ಕಥೆ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಮ್ಜಾನ ಕಥೆಯನ್ನು ನೋಡಿ ಕೆಲವರಿಗೆ ನಂಬಿಕೆ ಬರಬಹುದು, ನಂಬಿಕೆ ಬರದೇ ಇರಬಹುದು. ಈ ಥರ ಮಾಡೋಕ್ಕೆ ಸಾಧ್ಯನಾ ಅಂಥೇಳಿ. ಹಾಗೆ ನಂಬಿಕೆ ಬರದೇ ಇರೋರಿಗೆ ನಮ್ಮದೇ ಒಂದು ವಿಡಿಯೋದ ಲಿಂಕನ್ನು ಕೊಡ್ತೀನಿ. ಅದು ಯಾರ್ದು ಅಂತಂದರೆ, ಬ್ಲ್ಯಾಕ್ ಟೈಗರ್ ಅಂತಲೇ ಹೆಸರುವಾಸಿಯಾಗಿದ್ದ ರವೀಂದ್ರ ಕೌಶಿಕ್ನ ಕಥೆ. ಆತ ಹೇಗೆ ಪಾಕಿಸ್ತಾನದಲ್ಲಿ ಹೋಗಿ ಪ್ಲಾಂಟ್ ಆದ, ಪಾಕಿಸ್ತಾನದ ಆರ್ಮಿಯಲ್ಲಿ ಹೋಗಿ ಹೇಗೆ ಸೇರ್ಕೊಂಡ ಮತ್ತು ಭಾರತವನ್ನು ಹೇಗೆ ರಕ್ಷಿಸಿದ ಅನ್ನೋ ಕಥೆ ಇದೆ. ಅದರ ಲಿಂಕನ್ನು ಪುನೀತ್ ಅವರು ಡಿಸ್ಕ್ರಿಪ್ಷನ್ ಹಾಕಿರ್ತಾರೆ, ದಯವಿಟ್ಟು ಅದನ್ನು ಕೂಡ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿಶೇಖರ್ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.